ಎಲ್ಲರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ಏನಂತಂದ್ರೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆಯುವಾಗ ಸಿಕ್ಕಿಬಿದ್ದಾಗ ಏನೇನು ಶಿಕ್ಷೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಇದು ಭಾಳ ನಿಮ್ಗೆ ಸಮಸ್ಯೆ ತಂದು ಕೊಡ್ತೈತಿ ಈ ಒಂದು ಶಿಕ್ಷೆ. ಏನಂತಂದ್ರೆ ನೀವು ಪರೀಕ್ಷೆ ಬರೆಯುವಾಗ ಏನಾದರೂ ಕಾಪಿ ಚೀಟಿ ಸಿಕ್ತು ಅಂತಂದ್ರೆ ಅವರು SMP ಅಂತ ಮಾಡ್ತಾರೆ, ಅಂದರೆ ಸಸ್ಪೆಕ್ಟೆಡ್ ಮಾಲ್ ಪ್ರಾಕ್ಟೀಸ್, ನೀವು ಕಾಪಿ ಮಾಡಿರ್ಬೋದು ಅನ್ನುವಂಥ ಸಂಶಯಾಸ್ಪದವಾಗಿ ನಿಮ್ಮ ಆನ್ಸರ್ ಬುಕ್ಕಿನ ಮೇಲೆ SMP ಅಂತ ಬರೆದು ಅದನ್ನು ಬುಕ್ ಮಾಡ್ತಾರೆ ನೀವು ಕಾಪಿ ಹೊಡೆಯುವಾಗ ಸಿಕ್ಕಾಗ. ಸೊ ಅದು ಮುಂದೆ ಏನಾಗುತ್ತೆ ಅಂದರೆ ಒಂದು ಎನ್ಕ್ವೈರಿ ಕಮಿಟಿ ಅಂತ ನೇಮಿಸ್ತಾರೆ. ಆ ಎನ್ಕ್ವೈರಿ ಕಮಿಟಿ ಅಂತ ನೇಮಿಸಿದಾಗ ಚೀಟಿ ನಿಮ್ಮದು ಹೌದು ಅಲ್ಲೋ ಅನ್ನುವಂಥದ್ದು ಮೊದಲು ಡಿಸೈಡ್ ಆಗುತ್ತೆ. ಅದಾದಮೇಲೆ ಚೀಟಿ ನಿಮ್ಮದು ಹೌದು ಅಲ್ಲೋ ಆದಮೇಲೆ ಆ ಚೀಟಿ ಒಳಗಿರುವಂಥ ವಿಷಯವನ್ನು ನೀವು ಬರೆದಿದ್ದೀರೋ ಹೇಗೋ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದಮೇಲೆ ಎಷ್ಟು ಚೀಟಿ ಇದ್ವು ನಿಮ್ಮ ಕಡೆ, 1 ಚೀಟಿ 2 ಚೀಟಿ 10 ಚೀಟಿ ಈ ಥರ ಅದ್ರ ಮೇಲಿನಿಂದ ಏನು ಮಾಡ್ತಾರೆ ಅಂತಂದ್ರೆ ಶಿಕ್ಷೆ ಪ್ರಮಾಣವನ್ನು ನಿರ್ಧಾರ ಮಾಡ್ತಾರೆ. ಸೊ ಒಂದೇದೇನಂತಂದ್ರೆ ಆ ಚೀಟಿ ನಿಮ್ಮದು ಇರಲಿಕ್ಕಿಲ್ಲ, ಬೇರೆ ಯಾರ್ದೋ ಇರ್ಬೋದು, ಅಥವಾ ನೀವು ತಪ್ಪು ಮಾಡಿರಲಿಕ್ಕಿಲ್ಲ ಅಂದಾಗ ಅದಕ್ಕೆ ಶಿಕ್ಷೆಗೆ ಪ್ರಮಾಣ ಏನು ಕೊಡ್ತಾರಂದ್ರೆ ಎಕ್ಸಾಗುನೇಟೆಡ್ ಅಂದ್ರೆ ನಿಮ್ದು ಯಾವುದೇ ತಪ್ಪಿಲ್ಲ ಅಂತೇಳಿ ಒಂದು ತೀರ್ಮಾನ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ಶಿಕ್ಷೆ ಆಗಲ್ಲ. ನೀವೇನು ಆನ್ಸರ್ ಬುಕ್ ಒಳಗೆ ಬರೆದಿರ್ತೀರಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ನ್ಯಾಯವಾಗಿ ಎಷ್ಟು ಮಾರ್ಕ್ಸ್ ಬರಬೇಕು ಅಷ್ಟು ಮಾರ್ಕ್ಸನ್ನು ಕೊಡ್ತಾರೆ. ಎರಡನೇದು ಏನಂದ್ರೆ PSC ಅಂತಾರೆ. PSC ಅಂದ್ರೆ ಪರ್ಫಾರ್ಮೆನ್ಸ್ ಇನ್ ಸಬ್ಜೆಕ್ಟ್ ಕ್ಯಾನ್ಸಲ್. ಅಕಸ್ಮಾತ್ ನಿಮ್ಮ ಚೀಟಿ ನಿಮ್ಮದೇ ಆಗಿತ್ತು, ನೀವು ಕಾಪಿ ಹೊಡೆದಿದ್ರಿ ಅಂದರೆ ಒಂದನೇ ಶಿಕ್ಷೆ ಏನಂತಂದ್ರೆ ಪರ್ಫಾರ್ಮೆನ್ಸ್ ಇನ್ ಸಬ್ಜೆಕ್ಟ್ ಕ್ಯಾನ್ಸಲ್. ಅಂದ್ರೆ ನೀವು ಯಾವ ಪೇಪರ್ ಬರಿತಾ ಇರಬೇಕಾದ್ರೆ ಕಾಪಿ ಚೀಟಿ ಸಿಕ್ತು, ಆ ಪೇಪರ್ ಏನಾಗುತ್ತೆ ಪರ್ಫಾರ್ಮೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಯಾವುದೇ ಮಾರ್ಕ್ಸ್ ಕೊಡಲ್ಲ, ನಿಮಗೆ 0 ಮಾರ್ಕ್ಸ್ ಕೊಡ್ತಾರೆ. ಮೂರನೇ ಶಿಕ್ಷೆ ಏನಂತಂದ್ರೆ PEC. ಇದು ಭಾಳ ಡೇಂಜರ್ ಮಾಸ್ಟರ್ಸ್. ಏನಂತಂದರೆ PEC ಅಂದರೆ ಪರ್ಫಾರ್ಮೆನ್ಸ್ ಇನ್ ಎಕ್ಸಾಮ್ ಕ್ಯಾನ್ಸಲ್. ಪರ್ಫಾರ್ಮೆನ್ಸ್ ಇನ್ ಎಕ್ಸಾಮ್ ಕ್ಯಾನ್ಸಲ್ ಅಂದ್ರೆ ನೀವು ಯಾವ ಸೆಮಿಸ್ಟರ್ದ ಪರೀಕ್ಷೆ ಬರಿತಾ ಇರಬೇಕಾದ್ರೆ ನೀವು ಕಾಪಿ ಚೀಟಿ ಸಿಕ್ಕಿರುತ್ತೆ, ಆ ಸೆಮಿಸ್ಟರ್ದ ಎಲ್ಲ ವಿಷಯ ನೀವು ಎಷ್ಟು ವಿಷಯಗಳನ್ನು ಬರೆದಿರ್ತೀರಿ ಅವೆಲ್ಲ ಕ್ಯಾನ್ಸಲ್ ಆಗ್ತಾವೆ. ಅದರ ಜೊತೆಗೆ ಅದೇನಾದರೂ ಎಕ್ಸ್ ಸೆಮಿಸ್ಟರ್ ಆಗಿತ್ತು ಅಂತಂದರೆ ನಿಮ್ಮದು ಆ ಪೇಪರ್ದು ಪರ್ಫಾರ್ಮೆನ್ಸ್ ಅಷ್ಟೇ ಕ್ಯಾನ್ಸಲ್ ಆಗುತ್ತೆ. ರೆಗ್ಯುಲರ್ ಸೆಮಿಸ್ಟರ್ದು ವಿಷಯಗಳು ಬರೆಯುವಾಗ ಏನಾದರೂ ಕಾಪಿ ಚೀಟಿ ಸಿಕ್ಕು PEC ಅಂತ ನಿಮ್ದು ಏನಾದರೂ ಶಿಕ್ಷೆ ಆಗಿತ್ತು ಅಂತಂದ್ರೆ ನಿಮ್ಮದು ಅದೊಂದು ಸೆಮಿಸ್ಟರು ಕ್ಯಾನ್ಸಲ್ ಆಗುತ್ತೆ ಪೂರಾ. ಆ ಸೆಮಿಸ್ಟರ್ ಮತ್ತೆ ನೀವು ಅಡ್ಮಿಷನ್ ತೊಗೊಂಡು ಮತ್ತೆ ಬರಿಬೇಕು. ಅದರ ಅರ್ಥ ಏನಂದ್ರೆ 1 ವರ್ಷ ನಿಮ್ಮದು ವೇಸ್ಟ್ ಆಗುತ್ತೆ. ಆದ್ದರಿಂದ ಇದು ಭಾಳ ಡೇಂಜರ್ ಇದೆ. PEC ಅನ್ನುವಂಥದ್ದು ನೀವು ಪರೀಕ್ಷೆ ಬರೆಯುವಾಗ ಭಾಳ ಕೇರ್ಫುಲ್ ಆಗಿರಬೇಕು. ಅದನ್ನು ಮೀರಿದ ಇನ್ನೊಂದು ಶಿಕ್ಷೆ ಇದೆ. ಏನಂದರೆ PEC +1 ಅಂದ್ರೆ ಪರ್ಫಾರ್ಮೆನ್ಸ್ ಇನ್ ಎಕ್ಸಾಮ್ ಕ್ಯಾನ್ಸಲ್. ಅಂದ್ರೆ ನಿಮ್ಮದು ಆ ಸೆಮಿಸ್ಟರ್ ಕ್ಯಾನ್ಸಲ್ ಆಗುತ್ತೆ. ಅದರ ಜೊತೆಗೆ ನಿಮ್ಗೆ ಯಾವುದಾದ್ರೂ ಬ್ಯಾಕ್ ಸಬ್ಜೆಕ್ಟ್ ಇದ್ದವು ಅಂತಂದ್ರೆ ಮುಂಬರುವಂಥ ಪರೀಕ್ಷೆಗೂ ಒಂದು ಪರೀಕ್ಷೆಗೆ ನಿಮ್ಗೆ ಕಟ್ಟೋದಕ್ಕೆ ಅವಕಾಶ ಕೊಡೋದಂಥ ಒಂದು ಶಿಕ್ಷೆ ಇರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ನಾವೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ 1 ವರ್ಷದಾಗ ನಿಮ್ಗೆ 3 ಎಕ್ಸಾಮ್ ಬರ್ತಾವೆ. ಇಡೀ 3 ವರ್ಷಕ್ಕೆ ನೋಡಿ, ಒಂದನೇ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕೂಡಿ 6 ಸೆಮಿಸ್ಟರ್ನಲ್ಲಿ ಇರತಕ್ಕಂಥ ನೀವು ಬರೀ 4 ಥಿಯರಿ ಸಬ್ಜೆಕ್ಟ್ ಅದಾವೆ. 1 ವರ್ಷಕ್ಕೆ ಆಡ್ ಸೆಮಿಸ್ಟರ್, ಈವನ್ ಸೆಮಿಸ್ಟರ್ ಅಂತ 2 ಎಕ್ಸಾಮ್ ಬರ್ತಾವೆ. ಅದಲ್ಲದೆ ಮತ್ತೊಂದು ಎಕ್ಸ್ಟ್ರಾ ಎಕ್ಸಾಮ್ ಬರುತ್ತೆ ನಿಮ್ಗೆ. ನೋಡಿ ಏನಂದ್ರೆ ಈಗ ನೀವು ಸೆಕೆಂಡ್ ಸೆಮ್ ಫಸ್ಟ್ ಸೆಮ್ ಎಕ್ಸಾಮ್ ಬರೆದು ಸೆಕೆಂಡ್ ಸೆಮ್ ಎಕ್ಸಾಮ್ ಬರಿತೀರಿ, ಮತ್ತು ಇನ್ನೊಂದು ಎಕ್ಸ್ಟ್ರಾ ನಿಮ್ಗೆ ಹೆಂಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತಲ್ಲ, ಇನ್ನೊಂದು ತಿಂಗಳೊಳಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ ಒಂದು. ಆ ಥರ ನೀವು ಹೆಚ್ಚು ಕಡಿಮೆ 3 ವರ್ಷದೊಳಗಡೆ 3 2 6 3 9 ಪರೀಕ್ಷೆ ಬರ್ತಾವೆ. 9 ಪರೀಕ್ಷೆದಾಗ ನೀವು ಪಾಸ್ ಮಾಡಬೇಕಾಗಿರೋದು 4 ಥಿಯರಿ ಪರೀಕ್ಷೆಯನ್ನು. ಆದ್ದರಿಂದ ಈ ಚೀಟಿ ಇಡುವಂಥದ್ದು, ಕಾಪಿ ಹೊಡೆಯುವಂಥದ್ದು ಯಾವುದೇ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಸ್ಟಡಿ ಮಾಡಿ ಬರೀರಿ, ಪೇಪರ್ ಬರೀರಿ. ಈಗ ಇಮಿಡಿಯೇಟ್ ನಿಮ್ಮ ಪರೀಕ್ಷೆ ಬರೀತೀರಿ ಅಂತ ಇಟ್ಕೊಡ್ರಿ, ಇವತ್ತು ಅಥವಾ ನಾಳೆ ಪೇಪರ್ ಸರಿ ಆಗಲಿಲ್ಲ ಅಂದ್ರೆ ಹೇಳ್ರಿ, ನಾನು ಇನ್ನೊಂದು ತಿಂಗಳು ಬಿಟ್ಟು ಮತ್ತೊಂದು ಎಕ್ಸಾಮ್ ಇರುತ್ತೆ, ಬೋರ್ಡ್ ಎಕ್ಸಾಮ್. ಅದಕ್ಕಾಗಿ ನಾವು ಟ್ಯೂಷನ್ ಕ್ಲಾಸಸ್ ಬೇಕಾದ್ರೆ ಕಂಡಕ್ಟ್ ಮಾಡ್ತೀವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಇನ್ ಎಕ್ಸಾಮ್ ಕ್ಯಾನ್ಸಲ್ ಅಂತ ಬಂತು ಅಂತಂದ್ರೆ ಒಂದು ಸೆಮಿಸ್ಟರ್ನ ಪೂರಾ ಕ್ಯಾನ್ಸಲ್. ನಿಮ್ಮದು ಕ್ಲಾಸ್ ಅಟೆಂಡ್ ಆಗಿದ್ದು, ಬರೆದಿದ್ದು ಎಲ್ಲ ಕ್ಯಾನ್ಸಲ್. ಮತ್ತೊಳ್ಳೆ ನೀವು ಅಡ್ಮಿಷನ್ ಮಾಡಬೇಕಾಗಿರುತ್ತೆ.